ಹೇಳಿ ಸಸ್, ನನ್ನ ಯಾವ ಡಿಸಿಷನ್ ನಿಮ್ಗೆ ತಪ್ಪಾಗಿದೆ? ಎಲ್ಲ ಡಿಸಿಷನ್ ತಪ್ಪಾಗೆ ತಗೊಳ್ತಿದ್ಯಾ? ಹೇಳಿ ಮಿಥಿಲಾ, ಏನ್ ಪ್ಲಾನ್ ಮಾಡ್ತಿದ್ಯಾ? ಸಸ್, ನಾನು ಏನು ಮಾಡ್ತಾ ಇದ್ದೀನಿ? ತಪ್ಪಿದ್ರೆ ಹೇಳಿ, ಖಂಡಿತವಾಗ್ಲೂ ತಿದ್ಕೊಳ್ತೀನಿ. ಫಸ್ಟ್ ನೀವು ಕಾಮ್ ಡೌನ್ ಆಗಿ. ನಿನ್ನೆ ನನ್ನ ಆಡಿಟೋರಿಯಂಗೆ ಡ್ರಾಪ್ ಮಾಡಿ ವೈಜು ಅತ್ತಿಗೆನ ಕರ್ಕೊಂಡು ಬ್ರೋಕರ್ ಹತ್ರ ಹೋಗಿದ್ಯಾ? ಹೋಗಿದ್ದೆ. ಅರ್ಜೆಂಟಲ್ಲಿ ಅಂತ ದೊಡ್ಡ ಡಿಸಿಷನ್ ತಗೊಳ್ಳೋ ಅಗತ್ಯ ಏನಿತ್ತು ಮಿಥಿಲಾ? ಸಸ್, ಜ್ಯೋತಿಷಿಗಳು ನಿನ್ನೆ ಹೇಳಿದ್ನ ಕೇಳಿದ್ರಲ್ವಾ? ವಿರಾಜ್ಗೆ ಮದ್ವೆ ಮಾಡಿದ್ರೇನೆ ಪರಿಹಾರ ಅಂತ ಅವ್ರು ಹೇಳಿದ್ರಲ್ಲ. ಹಾಗಂತ ವಿರಾಜ್ಗೆ ಹೇಳ್ದೆ ಮದ್ವೆ ಮಾಡಿಸೋದು ಪರಿಹಾರ ಅಂತ ನೀನ್ ಅನ್ಕೊಂಡಿದ್ಯಾ? ಹಾಗಲ್ಲ ಸಸ್. ಮತ್ತಿನ್ ಹೇಗೆ ಮಿಥಿಲಾ? ನಮ್ಮನ್ನ ಕರ್ಕೊಂಡು ಜ್ಯೋತಿಷಿಗಳ ಹತ್ರ ಹೋದೆ, ಬ್ರೋಕರ್ ಹತ್ರ ವಿರಾಜ್ ಜಾತಕ ಕೊಟ್ಟೆ. ಇದರಿಂದಾನೆ ವೈಜು ಅದಕ್ಕೆ ಟೆನ್ಷನ್ ಮಾಡ್ಕೊಂಡು ಎಟ್ ಎನಿ ಕಾಸ್ಟ್ ವಿರಾಜ್ಗೆ ಮದ್ವೆ ಆಗ್ಲೇಬೇಕು ಅಂತ ಕೂತಿದ್ದಾರೆ. ಮತ್ತಿನ್ನೇನು, ಅವನ್ ಮದ್ವೆ ಆಗದೆ ಹಾಗೇ ಇರ್ಬೇಕಾ? ಆಗ್ಬೇಕು ಅತ್ತಿಗೆ, ಆದ್ರೆ ವಿರಾಜ್ಗೆ ಮನ್ಸಿದ್ದಾಗ ಮಾತ್ರ. ಯಾರ್ದೋ ಒತ್ತಡಕ್ಕೋಸ್ಕರನೋ ಯಾರ್ದೋ ಒತ್ತಾಯಕ್ಕೋಸ್ಕರನೋ ಅಲ್ಲ. ಇದೇ ತರ ಅವನ್ ತಾಳಕ್ ತಕ್ಕಂಗೆ ಕುಣಿತಾ ಕೂತ್ಕೊಂಡ್ರೆ ರಮ್ಯನ್ ಬೇಡ ಅಂದಂಗೆ ಎಲ್ಲ ಹುಡುಗಿರ್ನು ಬೇಡ ಅಂತಾನಷ್ಟೇ. ಅವನು ಒಪ್ಪಲ್ಲ ಅಂತ ಗೊತ್ತಿದ್ರು ಒತ್ತಾಯವಾಗಿ ಒಪ್ಸಕ್ ಹೊರಟಿದ್ದೀರಾ? ಈ ಮನೇಲಿ ಯಾರು ಅವ್ರ ಇಷ್ಟದ ಪ್ರಕಾರ ಬದುಕೋ ಹಾಗೆ ಇಲ್ವಾ? ಎಲ್ರೂ ನೀವೆಲ್ಲ ಹೇಳ್ದಾಗೆ ಉಸಿರಾಡ್ಕೊಂಡೇ ಇರ್ಬೇಕಾ? ನಿನ್ ಹಳೆ ನೋವಿಟ್ಕೊಂಡು ನನ್ ಸೊಸೆಗೆ ಜೋರ್ ಮಾಡಕ್ ಬರ್ಬೇಡ ಶಾಶ್ವತಿ. ನನ್ ಸೊಸೆ ಏನು ತಪ್ಪು ಮಾಡಿಲ್ಲ. ತಪ್ಪು ಮಾಡಿದಿನತೆ. ಸ್ಯಾಸ್ ಹೇಳ್ತಾ ಇರೋದು ನಿಜ. ವಿರಾಜ್ಗೆ ಕಂಟಕ ಇದೆ ಅಂತ ನಾನು ಪ್ಯಾನಿಕ್ ಆಗಬಾರ್ದಿತ್ತು. ಮದುವೆ ವಿಷಯನ ತರಬಾರ್ದಿತ್ತು. ನಾನು ತಪ್ಪು ಮಾಡಿದೆ. ಸದ್ಯ ಅರ್ಥ ಮಾಡ್ಕೊಂಡ್ಯಲ್ಲ, ಒಳ್ಳೇದು. ಇನ್ಮುಂದೆ ಈ ತರ ಅರ್ಜೆಂಟಲ್ಲಿ ಡಿಸಿಷನ್ ತಗೋಬೇಡ. ನೀನು ಮಿಥಿಲಾ ಎಲ್ಲದನ್ನು ಯೋಚನೆ ಮಾಡಿ ಹೆಜ್ಜೆ ಇಡ್ತೀಯ ಅಂತ ನಂಬಿದ್ದೀರಿ. ಆ ನಂಬಿಕೆನ ಉಳಿಸ್ಕೋ. ಮುಂದೆ ನಿರ್ಧಾರ ಮಾಡೋದೇನಿದೆ? ತಗೊಳ್ಳೋ ನಿರ್ಧಾರ ಎಲ್ಲ ತಗೊಂಡಾಗಿದೆಯಲ್ಲ, ಇನ್ನೇನಿದ್ರು ಅದ್ರ ಪರಿಣಾಮ ನೋಡೋದಷ್ಟೇ ಬಾಕಿ. ಆಹಾ, ಅದೆಷ್ಟು ಚೆನ್ನಾಗಿ ನಾಟಕ ಮಾಡಿದೆ ಮಿಥಿಲಾ. ಈ ಸರಿ ನಾಟಕಕ್ಕೆ ವಿರಾಜು ರಮ್ಯನ್ ಮದುವೆ ಆಗೋದು ಪಕ್ಕ ಅನ್ನಿಸ್ತಿದೆ. ಮನೇಲೆಲ್ಲ ಮದುವೆ ಅಂತ ಹಿಂದೆ ಬಿದ್ದಿದ್ದಾರಲ್ಲ, ಎಷ್ಟು ದಿನ ಅಂತ ಅವಾಯ್ಡ್ ಮಾಡೋಕ್ಕಾಗತ್ತೆ? ಅವಿ, ಆಫೀಸಿಗೆ ಬಂದ್ಬಿಡು, ನಾನು ಅಲ್ಲೇ ಮಾತಾಡ್ತೀನಿ. ಹೇಗೋ ಬೇಗ ಬಂದಿದ್ದೀನಿ, ಕೆಲಸನೂ ಬೇಗ ಮುಗಿಸ್ಕೊಂಡು ಹೋಗ್ಬೋದು. Oh my God. ಅಮ್ಮ, ಏನ್ ಮಾಡ್ತಾ ಇದೀಯ ನೀನು? ಕುಡಿಲಿ. ಬಿಡೋ, ಇದೇನಷ್ಟು ಭಾರ ಎಲ್ಲ ಇಟ್ಬಿಡ್ತೀನಿ. ಅಮ್ಮ, ನೀನ್ ಕೊಡಿಲಿ. ಬಿಡೋ ಅಮ್ಮ, ಮಂಡಿ ನೋವು ಬೇರೆ ಇದೆ ಅಂತ ಹೇಳ್ತೀಯ. ಕೈ ನೋವು ಮಾಡ್ಕೊಂಡ್ರೆ ಹೆಂಗೆ ಹೇಳು? ಬಂದ್ಬಿಟ್ಟ ನನ್ನನ್ನೇ ಜೋರ್ ಮಾಡಕ್ಕೆ. ಅಲ್ಲೋ,
ಇಡೀ ಮನೆ ಭಾರನ ನೀನೊಬ್ನೇ ಹೊತ್ಕೊಂಡಿದ್ಯಾ ಅಂಥದ್ರಲ್ಲಿ ಅಷ್ಟು ಚಿಕ್ಕ ಭಾರ ಅದನ್ನ ಹೊರಗೆ ನನ್ಗೇನು ಕಷ್ಟನೇನು? ಅಮ್ಮ ಮನೆಗೆ ದೊಡ್ಡ ಮಗ ಆಗಿ ನಾನು ಅಷ್ಟು ಮಾಡದೇ ಇದ್ರೆ ಹೇಳು. ನೀನು ಸುಮ್ಮನೆ ಬಾ ಕೂತ್ಕೋ ಕೂತ್ಕೋ. ನಿನಗೆ ಮಜ್ಜಿಗೆ ಮಾಡ್ಕೊಡ್ಲಾ? ಬೇಡ ಕಣೋ, ಈಗ ತಾನೇ ಕೊಡ್ದೆ. ಏ ವಿಶ್ವ, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋ. ನಾವಿಬ್ರು ಕೂತ್ ಮಾತಾಡಿ ಎಷ್ಟು ದಿನ ಆಯ್ತು? ಯಾವಾಗ ನೋಡಿದ್ರು ಕೆಲಸ ಅಂತಿರ್ತೀಯ, ಪುರ್ಸೊತ್ತೆ ಮಾಡ್ಕೊಳ್ಳಲ್ಲ ನೀನು. ನಾವಿಬ್ರು ಹೀಗೆ ಮಾತಾಡಿ ಎಷ್ಟು ದಿನ ಆಯ್ತು? ಇವನಾಗಿ ಫೋನ್ ಮಾಡ್ತಾ ಇದ್ದಾನೆ?